ವಿದ್ಯಾರ್ಥಿಗಳೇ, ಸಂವಿಧಾನದ ಕೆಲವು ಪ್ರಮುಖ ವಿಧಿಗಳನ್ನು ನಿಮಗಾಗಿ ಸಂಗ್ರಹ ಮಾಡ್ಕೊಂಬಂದಿದ್ದೇನೆ. ಇದು ಸಂಚಿಕೆ 3. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ರಿ. ಯಾವತ್ತಾದರೂ ಕೂಡ ಪರೀಕ್ಷೆಕ್ಕಾಗಲಿ ನ್ಯಾಯವಿಷಯಕ್ಕಾಗಲಿ ಸಹಾಯಕ್ಕೆ ಬರ್ತದೆ. ಏಕೆಂದರೆ ನಾವು ಭಾರತೀಯರು, ನಮ್ಮ ಸಂವಿಧಾನದ ಬಗ್ಗೆ ಗಮನ ನಮಗಿರಬೇಕು, ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿರಬೇಕು ಎಂಬುದು ನನ್ನ ಆಕಾಂಕ್ಷೆ. ಈಗ ಸಂವಿಧಾನದ 177ನೇ ವಿಧಿ ಏನು ಹೇಳುತ್ತೆ ಅಂದರೆ, ವಿಧಾನಮಂಡಲದಲ್ಲಿ ಅಡ್ವೊಕೇಟ್ ಜನರಲ್ ಮತ್ತು ರಾಜಮಂತ್ರಿಗಳ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡುತ್ತೆ. 178ನೇ ವಿಧಿ ವಿಧಾನಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ಗಳ ಮಾಹಿತಿ ಕೊಡುತ್ತೆ. ಸಂವಿಧಾನದ 179ನೇ ವಿಧಿ ವಿಧಾನಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ರಾಜೀನಾಮೆಯ ಬಗ್ಗೆ ಮಾಹಿತಿ ಕೊಡುತ್ತೆ. 180ನೇ ವಿಧಿ ಸ್ಪೀಕರ್ ಹುದ್ದೆ ಖಾಲಿಯಾದ ಸಂದರ್ಭದಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರು ಸ್ಪೀಕರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸಂವಿಧಾನ 181ನೇ ವಿಧಿ ವಿಧಾನ ಪರಿಷತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮಾಹಿತಿ ಕೊಡುತ್ತದೆ. 182ನೇ ವಿಧಿ 183ನೇ ವಿಧಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಾಜೀನಾಮೆ ವಿಷಯದ ಬಗ್ಗೆ ಮಾಹಿತಿ ಕೊಡುತ್ತದೆ. 184ನೇ ವಿಧಿ ವಿಧಾನ ಪರಿಷತ್ ಅಧ್ಯಕ್ಷರ ಹುದ್ದೆ ಖಾಲಿಯಾದಾಗ ಉಪಾಧ್ಯಕ್ಷರು ಅಧ್ಯಕ್ಷತೆ ವಹಿಸುವರು. 85ನೇ ವಿಧಿ ವಿಧಾನ ಪರಿಷತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವೇತನಗಳ ಬಗ್ಗೆ ಮಾಹಿತಿ ಕೊಡ್ತದೆ. 87ನೇ ವಿಧಿ ಸಚಿವಾಲಯದ ಮಾಹಿತಿ ಕೊಡ್ತದೆ. 88ನೇ ವಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರ ಪ್ರಮಾಣ ವಚನ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 189ನೇ ವಿಧಿ ಸದಸ್ಯರ ಕೋರಂ ಎಷ್ಟಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 90ನೇ ವಿಧಿ ಒಬ್ಬ ವ್ಯಕ್ತಿ ಉಭಯ ಸದನಗಳ ಸದಸ್ಯರಾದಾಗ ಒಂದು ಸದನಕ್ಕೆ ರಾಜೀನಾಮೆ ನೀಡಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನ 191ನೇ ವಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನರ್ಹತೆ ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 192ನೇ ವಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನರ್ಹತೆ ಕುರಿತು ತೀರ್ಮಾನ ಕೈಗೊಳ್ಳುವ ಬಗ್ಗೆ ಮಾಹಿತಿ ಕೊಡ್ತದೆ. 192ನೇ ವಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನರ್ಹತೆ ಕುರಿತು ತೀರ್ಮಾನ ಮಾಹಿತಿ ಕೊಡ್ತದೆ. 94ನೇ ವಿಧಿ ವಿಧಾನಮಂಡಲ ಸದಸ್ಯರು ಹೊಂದಿರುವ ಅಧಿಕಾರಗಳು ಏನಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 94ನೇ ವಿಧಿ ವಿಧಾನಮಂಡಲ ಸದಸ್ಯರ ಅಧಿಕಾರಗಳ ಬಗ್ಗೆ ಮಾಹಿತಿ ಕೊಡ್ತದೆ. 95ನೇ ವಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರ ವೇತನಗಳ ಬಗ್ಗೆ ಮಾಹಿತಿ ಕೊಡ್ತದೆ. 96ನೇ ವಿಧಿ ಮಸೂದೆಗಳ ಮಂಡನೆ ಮತ್ತು ಅಧಿಕಾರದ ಬಗ್ಗೆ ಮಾಹಿತಿ ಕೊಡ್ತದೆ. 97ನೇ ವಿಧಿ ಮಸೂದೆಗಳಿಗೆ ಸಂಬಂಧಿಸಿದ ವಿಧಾನ ಪರಿಷತ್ನ ಅಧಿಕಾರದ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 198ನೇ ವಿಧಿ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ವಿಶೇಷ ಪ್ರಕ್ರಿಯೆ ಹೇಗೆ ಕೈಗೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 199ನೇ ವಿಧಿ ಹಣಕಾಸು ಮಸೂದೆ ಎಂದರೇನು ಎಂಬುದರ ಬಗ್ಗೆ ಅರ್ಥವನ್ನು ತಿಳಿಸಿಕೊಡ್ತದೆ. 200ನೇ ವಿಧಿ ಹಣಕಾಸು ಮಸೂದೆಗೆ ಅನುಮತಿಯನ್ನು ನೀಡಲಿಕ್ಕೆ ಏನಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನ 201ನೇ ವಿಧಿ ಮಸೂದೆಯನ್ನು ರಾಜ್ಯಪಾಲರು ರಾಷ್ಟ್ರಪತಿಗಳ ಶಿಫಾರಸಿಗೆ ಕಳುಹಿಸುವುದರ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 120ನೇ ವಿಧಿ ಸಂಸತ್ತಿನ ಅಧಿಕೃತ ಕಲಾಪವನ್ನು ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 121ನೇ ವಿಧಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆಯ ಮೇಲೆ ನಿರ್ಬಂಧ ಬಗ್ಗೆ ಮಾಹಿತಿ ಕೊಡ್ತದೆ. 122ನೇ ವಿಧಿ ನ್ಯಾಯಾಲಯಗಳು ಪಾರ್ಲಿಮೆಂಟ್ನ ಬಗ್ಗೆ ವಿಚಾರಣೆ ನಡೆಸದಿರುವ ರಾಷ್ಟ್ರಪತಿ ಅಧಿಕಾರಿಗಳ ಬಗ್ಗೆ ಮಾಹಿತಿ ಕೊಡ್ತದೆ. 23ನೇ ವಿಧಿ ಸುಗ್ರೀವಾಜ್ಞೆ ಹೊರಡಿಸುವುದರ ಬಗ್ಗೆ ಮಾಹಿತಿ ನೀಡುತ್ತದೆ. 24ನೇ ವಿಧಿ ಸುಪ್ರೀಂ ಕೋರ್ಟ್ ಹೇಗೆ ರಚನೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 125ನೇ ವಿಧಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನಗಳ ಬಗ್ಗೆ ಮಾಹಿತಿ ಕೊಡ್ತದೆ. 126ನೇ ವಿಧಿ ಸುಪ್ರೀಂ ಕೋರ್ಟ್ ಹಂಗಾಮಿ ಮತ್ತು ಮುಖ್ಯ ನ್ಯಾಯಾಧೀಶರ ನೇಮಕದ ಬಗ್ಗೆ ಮಾಹಿತಿ ಕೊಡ್ತದೆ. 128ನೇ ವಿಧಿ ಸುಪ್ರೀಂ ಕೋರ್ಟ್ನ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ನೇಮಕ ಮಾಡುವುದರ ಬಗ್ಗೆ ಮಾಹಿತಿ ಕೊಡ್ತದೆ. 129ನೇ ವಿಧಿ ಸುಪ್ರೀಂ ಕೋರ್ಟ್ ದಾಖಲೆ ಮತ್ತು ನ್ಯಾಯಾಲಯದ ಬಗ್ಗೆ ಮಾಹಿತಿ ಕೊಡ್ತದೆ. 130ನೇ ವಿಧಿ ಸುಪ್ರೀಂ ಕೋರ್ಟ್ನ ಕೇಂದ್ರ ಸ್ಥಳ ಎಲ್ಲಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 131ನೇ ವಿಧಿ ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರಗಳ ಬಗ್ಗೆ ಮಾಹಿತಿ ಕೊಡ್ತದೆ. 132ನೇ ವಿಧಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲು ಅಧಿಕಾರ ಹೊಂದುವ ಬಗ್ಗೆ ಮಾಹಿತಿ ಕೊಡ್ತದೆ. 133ನೇ ವಿಧಿ ಸಿವಿಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಅಧಿಕಾರದ ಬಗ್ಗೆ ಮಾಹಿತಿ ಕೊಡ್ತದೆ. 135ನೇ ವಿಧಿ ಫೆಡರಲ್ ನ್ಯಾಯಾಲಯದ ಕಾನೂನುಗಳು ಚಲಾಯಿಸುವುದಕ್ಕೆ ಮಾಹಿತಿ ಕೊಡ್ತದೆ. 134ನೇ ವಿಧಿ ಕ್ರಿಮಿನಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಅಧಿಕಾರದ ಬಗ್ಗೆ ಮಾಹಿತಿ ಕೊಡ್ತದೆ. 136ನೇ ವಿಧಿ ಅಪೀಲು ಸಲ್ಲಿಸಲು ಸುಪ್ರೀಂ ಕೋರ್ಟ್ನ ವಿಶೇಷ ಅನುಮತಿ ಬಗ್ಗೆ ಮಾಹಿತಿ ಕೊಡ್ತದೆ. 137 ಸುಪ್ರೀಂ ಕೋರ್ಟ್ನ ತೀರ್ಪುಗಳಲ್ಲಿ ಪುನರಾವಲೋಕನ ಮಾಡುವ ಬಗ್ಗೆ ಮಾಹಿತಿ ಕೊಡ್ತದೆ. 138ನೇ ವಿಧಿ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿ ವಿಸ್ತರಣೆ ಬಗ್ಗೆ ಮಾಹಿತಿ ಕೊಡ್ತದೆ. 140ನೇ ವಿಧಿ ಸುಪ್ರೀಂ ಕೋರ್ಟ್ನ ಪೂರಕ ಅಧಿಕಾರಗಳು ಏನಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 140ನೇ ವಿಧಿ ಸುಪ್ರೀಂ ಕೋರ್ಟ್ನ ಪೂರಕ ಅಧಿಕಾರಗಳ ಬಗ್ಗೆ ಮಾಹಿತಿ ಕೊಡ್ತದೆ. 41ನೇ ವಿಧಿ ಭಾರತದ ಸುಪ್ರೀಂ ಕೋರ್ಟ್ ಘೋಷಿಸುವ ಯಾವುದೇ ಕಾನೂನು ಇತರ ಎಲ್ಲ ನ್ಯಾಯಾಲಯಗಳಿಗೆ ಬಂಧನಕಾರವಾಗಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ.
142ನೇ ವಿಧಿ ಸುಪ್ರೀಂ ಕೋರ್ಟ್ನ ಆದೇಶಗಳು ಮಾಹಿತಿ ಕೊಡ್ತದೆ. 43ನೇ ವಿಧಿ ಸುಪ್ರೀಂ ಕೋರ್ಟ್ನ ಸಲಹೆ ಕೇಳುವ ರಾಷ್ಟ್ರಪತಿ ಅಧಿಕಾರದ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 145ನೇ ವಿಧಿ ಸುಪ್ರೀಂ ಕೋರ್ಟ್ನ ನಿಯಮಗಳು ಏನಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 146ನೇ ವಿಧಿ ಸುಪ್ರೀಂ ಕೋರ್ಟ್ನ ಅಧಿಕಾರಿಗಳು ಮತ್ತು ನೌಕರರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಸಂವಿಧಾನದ 94ನೇ ವಿಧಿ ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರ ರಾಜೀನಾಮೆ ನೀಡುವುದು, ವಜಾಗೊಳಿಸುವುದರ ಬಗ್ಗೆ ಮಾಹಿತಿ ಕೊಡ್ತದೆ. 95ನೇ ವಿಧಿ ಸ್ಪೀಕರ್ಗೆ ಕರ್ತವ್ಯ ನಿರ್ವಹಿಸಲು ಡೆಪ್ಯೂಟಿ ಸ್ಪೀಕರ್ ಅವರ ಅಧಿಕಾರ ಏನಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 96ನೇ ವಿಧಿ ಸ್ಪೀಕರ್ ಅಥವಾ ಉಪ ಸ್ಪೀಕರ್ ಅವರನ್ನು ತೆಗೆದುಹಾಕುವ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆ ಬಗ್ಗೆ ಮಾಹಿತಿ ಕೊಡ್ತದೆ. 97ನೇ ವಿಧಿ ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರ ವೇತನಗಳು ಏನಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 98ನೇ ವಿಧಿ ಪಾರ್ಲಿಮೆಂಟ್ನ ಸಚಿವಾಲಯ. 99ನೇ ವಿಧಿ ಸಂಸತ್ ಸದಸ್ಯರ ಪ್ರಮಾಣ ವಚನ. 100ನೇ ವಿಧಿ ನಿರ್ಣಾಯಕ ಮತ ಸದನದ ಕೋರಂ. ಸಂವಿಧಾನದ 101ನೇ ವಿಧಿ ಸದನದ ಸದಸ್ಯರ ಸ್ಥಾನ ಖಾಲಿಯಾಗುವುದರ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 102ನೇ ವಿಧಿ ಪಾರ್ಲಿಮೆಂಟ್ ಸದಸ್ಯರ ಅನರ್ಹತೆಗಳ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 103ನೇ ವಿಧಿ ಪಾರ್ಲಿಮೆಂಟ್ ಸದಸ್ಯರು ಅನರ್ಹತೆ ಕುರಿತು ತೀರ್ಮಾನ ಮಾಹಿತಿ ಕೊಡ್ತದೆ. 104ನೇ ವಿಧಿ ಪಾರ್ಲಿಮೆಂಟ್ ಸದಸ್ಯರ ಪ್ರಮಾಣ ವಚನ ಸ್ವೀಕರಿಸದೆ ಸದನದಲ್ಲೇ ಹಾಜರಾದರೆ ದಂಡ ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. 105ನೇ ವಿಧಿ ಪಾರ್ಲಿಮೆಂಟ್ ಸದಸ್ಯರಿಗಿರುವ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊಡ್ತದೆ. 107ನೇ ವಿಧಿ ಮಸೂದೆ ಮಂಡನೆ ಮತ್ತು ಅಂಗೀಕಾರದ ಬಗ್ಗೆ ಮಾಹಿತಿ ಕೊಡ್ತದೆ. 108ನೇ ವಿಧಿ ಪಾರ್ಲಿಮೆಂಟ್ನ ಉಭಯ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಜಂಟಿ ಅಧಿವೇಶನ ತೆಗೆದುಕೊಳ್ಳುವುದರ ಬಗ್ಗೆ ಮಾಹಿತಿ ಕೊಡ್ತದೆ. 109ನೇ ವಿಧಿ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ವಿಶೇಷ ಪ್ರಕ್ರಿಯೆ. 110ನೇ ವಿಧಿ ಹಣಕಾಸು ಮಸೂದೆಯ ವ್ಯಾಖ್ಯೆ. 111ನೇ ವಿಧಿ ರಾಷ್ಟ್ರಪತಿಯ ವೀಟೋ ಅಧಿಕಾರ. 112ನೇ ವಿಧಿ ಲೋಕಸಭೆಯ ಇಲ್ಲಿ ಬಜೆಟ್ ಮಂಡಿಸುವುದರ ಬಗ್ಗೆ. 113ನೇ ವಿಧಿ ಅಂದಾಜುಗಳಿಗೆ ಸಂಬಂಧಿಸಿದಂತೆ ಪಾರ್ಲಿಮೆಂಟ್ನಲ್ಲಿ ಪ್ರಕ್ರಿಯೆ. 114ನೇ ವಿಧಿ ಧನ ವಿನಿಯೋಗ ವಿಧೇಯಕಗಳು. 115ನೇ ವಿಧಿ ಹೆಚ್ಚಿನ ಅನುದಾನಗಳ ಬಗ್ಗೆ. 116ನೇ ವಿಧಿ ವೋಟ್ ಆನ್ ಅಕೌಂಟ್. 117ನೇ ವಿಧಿ ಹಣಕಾಸು ಮಸೂದೆ ಬಗ್ಗೆ ವಿಶೇಷ ನಿಯಮಗಳು. 118ನೇ ವಿಧಿ ಸಂಸತ್ತಿನ ಉಭಯ ಸದನಗಳ ನಿಯಮಗಳು. 119ನೇ ವಿಧಿ ಹಣಕಾಸು ವ್ಯವಹಾರ ನಿಯಂತ್ರಿಸುವ ಕಾನೂನು ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮಗೆ ವಿಶೇಷ ಮಾಹಿತಿಗಳನ್ನು ತೆಗೆದುಕೊಂಡು ಬರೋದಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.